Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಗುಡ್ ನ್ಯೂಸ್. ಒಂಥರ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳಿಗೆ ಮೋರ್ ನಂಬರ್ ಆಫ್ ಮ್ಯಾಚಸ್ ನೋಡೋಕ್ಕೆ ಸಿಗ್ತದೆ. ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಸೆಟ್ ಟು ಪ್ಲೇ ಡೊಮೆಸ್ಟಿಕ್ ಕ್ರಿಕೆಟ್ ಅಂತ ಅಪ್ಡೇಟ್ ಬರ್ತಾ ಇದೆ. ವಿಜಯ್ ಹಜಾರೆ ಟ್ರೋಫಿನ ಯಾಕೆ ಆಡಿದಾರಲ್ಲ, ರಣಜಿ ಟ್ರೋಫಿನ ಆಡಿದ್ದಾರೆ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಸುಮಾರು ವರ್ಷಗಳ ನಂತರ. ಅದಾದಮೇಲೆ ರಿಟೈರ್ಮೆಂಟ್ ಅನೌನ್ಸ್ ಮಾಡೋ ಟೆಸ್ಟ್ ಫಾರ್ಮೆಟ್ಗೆ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ವಿಜಯ್ ಹಜಾರೆ ಟ್ರೋಫಿನ ಜಾನ್ ಟೈಮಲ್ಲಿ ಅಟ್ಲೀಸ್ಟ್ 3 ರಿಂದ 4 ಮ್ಯಾಚು ಆಡ್ತಾರಂತೆ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ. ಇಲ್ಲಿ 1 ಮ್ಯಾಚ್ನ ಮಾತ್ರ ಟೆಸ್ಟಲ್ಲಿ ಆಡಿದರು, ಅಂದರೆ ರಣಜಿ ಟ್ರೋಫಿಲಿ ಆಡಿದರು. ಇಲ್ಲಿ 3 ರಿಂದ 4 ಮ್ಯಾಚ್ನ ಆಡುವಂಥ ಸಾಧ್ಯತೆ ಇದೆ ಜಾನ್ ಟೈಮಲ್ಲಿ ಅಂತ ಅಪ್ಡೇಟ್ ಇದೆ. ಹೈಡ್ ಆಫ್ ನ್ಯೂಜಿಲ್ಯಾಂಡ್ ಸೀರೀಸು, ODI ಸೀರೀಸು, ಅದಕ್ಕಿಂತ ಮುಂಚೆ ಆಡ್ತಾರೆ ಅಂತ. ಸೊ ಕಾದ್ ನೋಡೋಣ ಹೆಂಗಿರುತ್ತೆ ಡೊಮ್ಯಾಸ್ಟಿಕ್ ಸೀಸನ್ ಅಂತ. ಅಪ್ಡೇಟ್ ನಂಬರ್ 2, ಫಿಲ್ ಸಾಲ್ಟನ್ ಸ್ಟೇಟ್ಮೆಂಟ್ ಕೊಡ್ತಾರೆ IPL ಫೈನಲ್ಸ್ ರಿಲೇಟೆಡ್. ನಾನು ಫೈನಲ್ಲು ಆಡೋದಕ್ಕೆ ಯಾರ ಕಾರಣ ಅಂತಂದರೆ ಅದು ನನ್ನ ಹೆಂಡ್ತಿನೇ ಕಾರಣ ಅಂತ ಹೇಳಿದರೆ, ಅವರ ಸೆಲ್ಫ್ಲೆಸ್ನೆಸ್ನೇ ಕಾರಣ. ಹೌದು, 2 ದಿನ ಮುಂಚೆ ಫೈನಲ್ ಆಡಬೇಕಾಗಿತ್ತು. 2 ದಿನ ಮುಂಚೆ ನಾವು ಡೈರೆಕ್ಟಾಗಿ ಕ್ವಾಲಿಫೈ ಆಗಿದ್ದರಿಂದ ಫೈನಲ್ಸ್ಗೆ ನಾವು 2 ದಿನ ಮುಂಚೆ ಅಹಮದಾಬಾದ್ಗೆ ಹೋಗಿದ್ವಿ. ಅಲ್ಲಿ ಬೇಬಿ ಹುಟ್ಟಿದೆ ಅಂತ ಇನ್ಫಾರ್ಮೇಷನ್ ಬಂತು. ಅಲ್ಲಿಂದ ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟೆ ಪ್ಲೈನ್ ಕ್ಯಾಚ್ ಮಾಡಿಕೊಂಡು. ಅಲ್ಲಿ ನಾನು ಹೋಗ್ತಾ ಇದ್ದಂಗೆ ಮಗುನ ನೋಡ್ತಾ ಇದ್ದಂಗೆ ನನ್ನ ಹೆಂಡ್ತಿ ಹೇಳಿದ್ದು ಅಂದರೆ, ನೀನು ಅಮ್ಮಿಕೊಂಡು ಹೋಗ್ಬಿಟ್ಟು ಫೈನಲ್ ಆಡೋ, ನೋಡ್ದೆ ಅಲ್ವ ಮಗಿನ, ಹೋಗ್ಬಿಟ್ಟು ಅಲ್ಲಿ ಫೈನಲ್ ಆಡ್ಬಿಟ್ಟು ಬಾ ನೀನು RCBಗೆ, ಅದು ನನಗೆ ಬೇಕಾಗಿರೋದು. ಇಲ್ಲಿ ನೋಡ್ದೆ ಅಲ್ವಾ, ನೋಡೋದು ಯಾವತ್ತಿದ್ರು ನೋಡ್ಬೋದು, ದಿನ ನೋಡ್ಕೊಂಡು ಕೂತ್ಕೊಬೋದು, ಫೈನಲ್ ಯಾವತ್ತೂ ಆಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಇತ್ತು. ನನಗೆ ಇಲ್ಲೇ ಇರಬೇಕು ಅಂತಲೂ ಅನ್ನಿಸ್ತಿತ್ತು, ಜೊತೆಗೆ ಫೈನಲ್ಸ್ ಆಡಬೇಕು ಅಂತಲೂ ಕೂಡ ಅನ್ನಿಸ್ತಾ ಇತ್ತು. ಈ ದ್ವಂದ್ವದಲ್ಲಿ ನನ್ನ ಹೆಂಡ್ತಿಯ ಸೆಲ್ಫ್ಲೆಸ್ನೆಸ್ಸಿಂದ ನಾನು ಫೈನಲ್ ಆಡೋ ಥರ ಆಯಿತು ಅಂತ ಹೇಳಿದರೆ, ನಾನು ವಾಪಸ್ ಬರೋದಕ್ಕೆ ಅವ್ರ ಹೆಂಡ್ತಿನೂ ಕೂಡ ಕಾರಣ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಬಗ್ಗೆ ಶುಭ್ಮನ್ ಗಿಲ್ ಮಾತಾಡಿದ್ದಾರೆ. ಶುಭ್ಮನ್ ಗಿಲ್ ಇವಾಗ ಒಂಥರ ಡಾನ್ ಆಗೋಗ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಹೌದು, ಡಾನ್ ಥರ ಏನು ಮಾತಾಡಿಲ್ಲ, ಇವ್ರ ಬಗ್ಗೆ ಡಾನ್ ಥರ ಮಾತಾಡ್ಬಿಟ್ರೆ ಅಷ್ಟೇ ಎಲ್ಲರೂ ಬಾಯಿನ ಸೀಲ್ ಮಾಡಿಬಿಡ್ತಾರೆ, ಸಿಮೆಂಟ್ ಅಷ್ಟೇ ಶುಭ್ಮನ್ ಗಿಲ್ಗೆ. ಅದೇ 2027 ವರ್ಲ್ಡ್ ಕಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಾ ಇಲ್ವಾ ಅನ್ನೋದು ಕ್ವೆಶನ್ ಇದೆಯಲ್ಲ, ನಿಮ್ಗೆ ಏನನ್ಸುತ್ತೆ ಅಂತ ಕೇಳಿದಾಗ, ಇಲ್ಲ ನಾವು ಕೂಡ ಹೋಪ್ ಮಾಡ್ತಿದ್ವಿ ಇಬ್ಬರು ಕೂಡ ಆಡಬೇಕು ನಮ್ಮ ಇಂಡಿಯಾಗೆ 2027 ವರ್ಲ್ಡ್ ಕಪ್ ಅಲ್ಲಿ ಅಂತ ಹೇಳಿದರೆ. ಆ್ಯಂಡ್ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸು ಯಾವ ರೇಂಜಿಗೆ, ನಾನು ರೀಸೆಂಟಾಗಿ ಒಂದು ಇವೆಂಟ್ನ ನೋಡಿದೆ, ರೋಹಿತ್ ಶರ್ಮಾ ನೋಡಿರ್ತೀರಾ, ಬ್ಲೇಸರ್ ಹಾಕೊಂಡು ಬಂದಿದ್ರು. ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ನಿಜವಾಗ್ಲೂ ರೋಹಿತ್ ಶರ್ಮಾ ಅವ್ರದ್ದು ಇಂಪ್ರೂವ್ ಆಗಿದೆ. ಆ್ಯಂಡ್ ಸ್ವಲ್ಪ ಸಣ್ಣನೂ ಕೂಡ ಆಗಿದ್ದಾರೆ ರೋಹಿತ್ ಶರ್ಮಾ ಅವರು. ಸೊ ಆದ್ದರಿಂದ ಹೋಪ್ ಮಾಡ್ಬೋದು. ಈ ಕ್ವಶನೇ ಫಸ್ಟ್ ಆಫ್ ಆಲ್ ರಾಂಗ್. ಯಾವಾಗಲೂ ಕೂಡ ಶುಭ್ಮನ್ ಗಿಲ್ಗೆ ಹೋಗಿ ಕೇಳೋದು, ಗೌತಮ್ ಗಂಭೀರ್ಗೆ ಹೋಗಿ ಕೇಳೋದು, ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಡ್ತಾರೆ, ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ಅಜಿತ್ ಅಗರ್ಕರ್ಗೆ ಕೇಳೋದು. ಆ ಮೀಡಿಯಾದವ್ರಿಗೆ ಫಸ್ಟ್ ತೆಗಿಬೇಕು, ಬರೀ ಇದೇ ಕ್ವಶನ್, ಯಾವಾಗ ರಿಟೈರ್ಮೆಂಟು, ಆಡ್ತಾರ ಆಡಲ್ವ, ಆಡ್ತಾರ ಆಡೋದಿಲ್ಲ, ಬರೀ ಇದೇ ಕ್ವಶನ್. ಯಾರ ಹತ್ರ ಹೋಗಲಿ ಇದೇ ಕ್ವಶನ್, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಆಡ್ತಾರ ಆಡಲ್ವ, ರಿಟೈರ್ಮೆಂಟ್ ಕೊಡ್ತಾರ ಕೊಡಲ್ವ, ಕೊಟ್ಟಾಗ ಹೇಳ್ತಾರೆ ಸುಮ್ಮನೆ, ಯಾಕೆ ತಲೆ ಕೆಡ್ಸ್ಕೊಂತೀರ ಜಾಸ್ತಿ. ಅಪ್ಡೇಟ್ ನಂಬರ್ 4, ಯಶಸ್ವಿ ಜಾಯ್ಸ್ವಾಲ್ 150+ ಹೊಡಿತಾ ಇದ್ದಂಗೆ ಈ ಕಡೆಯಿಂದ ಸಾಯಿ ಸುದರ್ಶನ್ ಕೂಡ 80+ ಆಲ್ಮೋಸ್ಟ್ ಎಷ್ಟು 200 ರನ್ನ ಪಾರ್ಟ್ನರ್ಶಿಪ್ಪು. ಇಬ್ಬರದು ಕೂಡ ಸಕ್ಕರ್ ಪಾರ್ಟ್ನರ್ಶಿಪ್. ಈ ಮ್ಯಾಚ್ ಬಗ್ಗೆ ಏನು ಹೇಳೋದಲ್ಲಿ, ತೀರಾ ಒನ್ ಸೈಡೆಡ್ ಮ್ಯಾಚು. ಒಂದು 2 ವಿಕೆಟ್ ತೆಗಿಯೋಕೆ ಇವರು ಒಂದು ವಿಕೆಟ್ ತೆಗಿಯೋಕೆ ಒಂದೊಂದು ಸೆಷನ್ಗಳು ಬೇಕು ಇವರಿಗೆ. 2 ವಿಕೆಟ್ ತೆಗಿಯೋಕೆ ದಿನಾನೇ ಬೇಕು ಇವರಿಗೆ, ವೆಸ್ಟ್ ಇಂಡೀಸ್ ಅವ್ರಿಗೆ. ಅದರಲ್ಲೂ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಸಖತ್ತಾಗಿರೋಂಥ ಟ್ರ್ಯಾಕು, ಬ್ಯಾಟಿಂಗ್ ಫ್ರೆಂಡ್ಲಿ ಇರೋಂಥ ಟ್ರ್ಯಾಕು ಬೇರೆ ಕೊಟ್ಟಿದ್ದಾರೆ. ಏನು ಬ್ಯಾಟಿಂಗ್ ಫ್ರೆಂಡ್ಲಿ ಇರೋ ಟ್ರ್ಯಾಕ್ ಕೊಟ್ಟರು ಅಷ್ಟೇ, ಬೌಲಿಂಗ್ ಫ್ರೆಂಡ್ಲಿ ಇರೋಂಥ ಟ್ರ್ಯಾಕ್ ಕೊಟ್ಟರು ಅಷ್ಟೇ, ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಇವಾಗ ಅಲಚ್ಚಾಗೆ ಕಡಕ್ಕಾಗೆ ಆಡ್ತಾವ್ರೆ. ಈ ಮ್ಯಾಚನ್ನು ಕೂಡ ಲಾಸ್ಟ್ ಮ್ಯಾಚ್ ಥರ ಆಗೋದ್ರಲ್ಲಿ ಏನೂ ಡೌಟ್ ಇಲ್ಲ. ಪಕ್ಕ ಈ ಮ್ಯಾಚನ್ನು ಕೂಡ 3 ದಿನದ ಒಳಗಡೆ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಇಂಡಿಯಾ 1 ಇನ್ನಿಂಗ್ಸ್ ಮಾರ್ಜಿನಲ್ ಲೀಡ್ನಂತೂ ಖಂಡಿತ ತಗೊಂಡು ಈ ಮ್ಯಾಚನ್ನು ಕೂಡ ಗೆಲ್ತಾರೆ ಅಂತ ಏನಾರು ಇತ್ತು ಅಂತಂದರೆ ಹೇಳ್ಬೋದು. ಗುರು ಯಶಸ್ವಿ ಜಾಯ್ಸ್ವಾಲ್ ಅಲಚ್ಚಾಗ ಅವನ ಅಜ್ಜಿ ತಗೋ ಅಂತ ಕೊಟ್ಟರು. ಈ ಕಡೆಯಿಂದ ಸಾಯಿ ಸುದರ್ಶನ್ ಏರ್ಸಿದ್ರು. ಈ ಕಡೆಯಿಂದ KL ರಾಹುಲ್ ಕೂಡ ಒಂದು ಡೀಸೆಂಟ್ ರನ್ನ ಸ್ಕೋರ್ ಮಾಡ್ಬಿಟ್ಟು ಔಟ್ ಆಯಿತು ಅಂತಂದರೆ, ಇವಾಗ ಆಡ್ತಿದ್ದಾರಪ್ಪ ಶುಭ್ಮನ್ ಗಿಲ್. ನೋಡೋಣ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ. ಏನಿಲ್ಲ, ಒಂದು 500 ರನ್ನ ಕೊಟ್ಬಿಟ್ಟಿವ್ರು, 500 ರನ್ನ ಹೊಡೆದ್ಬಿಟ್ಟು ಡಿಗ್ರಾರ್ ಕೊಟ್ಬಿಟ್ಟು 2 ಇನ್ನಿಂಗ್ಸ್ ಇವ್ರನ್ನ ಆಲ್ ಔಟ್ ಮಾಡ್ತು ಅಂತಂದರೆ ಮುಗಿತಷ್ಟೇ ಕತೆ. ಅಪ್ಡೇಟ್ ನಂಬರ್ 5, ಧನುಶ್ರೀ ಅವರು ಅದೇನೋ ಶೋ ನಡೆಸ್ತಾ ಇದ್ದಾರಲ್ಲಪ್ಪ, ಶೋ ಅಲ್ಲಿ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಬೇರೆ ಪಾಸ್ ಮಾಡಿದ್ರು. ಚಾಲ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ನನ್ನ ಪಾರ್ಟ್ನರು 2 ತಿಂಗಳಲ್ಲೇ ಚೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಮೇಲೆ. 2 ತಿಂಗಳಲ್ಲೇ ಹಿಡ್ಕೊಂಡ್ಬಿಟ್ಟೆ ನಾನು. ಬಟ್ ಆದರೂ ನಾನು ಇದ್ದೆ ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇಷ್ಟು ದಿನ. ಇಲ್ಲಿ ನೋಡ್ತಾನೆ ಇವ್ರು ಅವ್ರ ಮೇಲೆ ಚೀಟ್ ಮಾಡೋರೆ ಅಂತ ಹೇಳೋದು, ಅವರು ಇವ್ರ ಮೇಲೆ ಚೀಟ್ ಮಾಡೋರೆ ಅಂತ ಹೇಳೋದು. ಬಟ್ ನಾವು ಚೀಟ್ ಮಾಡಿದ್ದೀವಿ ಆ್ಯಕ್ಚುಲಿ ಇಬ್ರಿಗೂ ಅಂತ ಅನಿಸ್ಬಿಡುತ್ತೆ. ನನ್ನ ಪ್ರಕಾರ ಇಲ್ಲಿ ಆಗಿರೋದು ಗೊತ್ತಿರೋದೇ ಯಾರು ಏನು ಮಾಡಿದ್ದಾರೆ ಅಂತ. ಇಲ್ಲೇನು ಜಾಸ್ತಿ ಏನು ಹೇಳ್ಕೊಬೇಕಾಗಿಲ್ಲ, ಅಲ್ಲಿ ಗೊತ್ತಾಗ್ತಿದೆ. ಅಲ್ಲಿ ಚಾಹಲ್ ಅವ್ರು ಯಾವ ರೀತಿ ಇದ್ದರು, ಏನು ಆಯಿತು ಅಂತ ಅವ್ರ ಲೈಫಲ್ಲಿ, ಧನಶ್ರೀ ಅವ್ರು ಯಾವ ಥರ ಇದ್ದರು, ಏನೇನು ಮಾಡಿದ್ರು, ಯಾವ ಥರ ಆಯಿತು ಅನ್ನೋದೆಲ್ಲ ಡೀಟೇಲಾಗಿ ಗೊತ್ತು. ಚಾಲಣ್ಣನೂ ಅದನ್ನು ಹೇಳಿರೋದು. ನಾನೇನಲ್ಲಿ 2 ತಿಂಗಳಲ್ಲೇ ಚೀಟ್ ಮಾಡಿದ್ದೆ ಅಂದರೆ ಇಷ್ಟು ದೊಡ್ಡ ರಿಲೇಷನ್ಶಿಪ್, ಇಷ್ಟು ವರ್ಷಗಳ ರಿಲೇಷನ್ಶಿಪ್ ಏನು ಆಗ್ತಾ ಇರಲಿಲ್ಲ. ಅದು ಯಾವಾಗಲೂ ಬ್ರೇಕ್ ಡೌನ್ ಆಗೋಗ್ಬಿಡ್ತಿತ್ತು. ನಾನು 2 ತಿಂಗಳಲ್ಲೇ ಚೀಟ್ ಮಾಡ್ತಿದ್ದೆ ಅಂತಂದಿದ್ರೆ
ನೋಡಿ ಹೆಂಗೆ ಬ್ಲೇಮ್ ಗೇಮ್ನ ಆಡ್ತಾರೆ ಅಂತಂದರೆ ಹುಡುಗಿರು ನಜ್ಜಿ ಎಲ್ಲ ಮಾಡೋದೆಲ್ಲ ಮಾಡ್ತಾರೆ, ಉಣ್ಸೋದೆಲ್ಲ ಉಣಿಸ್ತಾರೆ, ಆಮೇಲೆಲ್ಲ ಬ್ಲೇಮ್ ಗೇಮ್ ಶಿಫ್ಟು ನಜ್ಜಿ ಎಲ್ಲ ಹುಡುಗರೇ ಮಾಡೋದು ಅಲ್ವಾ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.